ಹಾಸನ್ ಅವರು ತಿಳುವಳಿಕೆ ಇಲ್ಲದೆ ಮಾತಾಡ್ಬಿಟ್ಟಿದ್ದಾರೆ ಅಥವಾ ಉದ್ದೇಶಪೂರ್ವಕವಾಗಿ ಮಾತಾಡಿದ್ದಾರೋ ಗೊತ್ತಿಲ್ಲ. ಅವ್ರು ಸಿನಿಮಾ ಪ್ರಮೋಷನ್ಗೆ ಬಂದವರು ಅಷ್ಟೇ ಮಾತಾಡಬೇಕಿತ್ತು. ಇದರಷ್ಟು ಒಂದು ಚರ್ಚೆಗೆ ಕೊಡುವಂಥ ವಿಷಯ, ಅವಮಾನ ಪಡುವಂಥ ವಿಷಯ, ಒಂದು ಇಡೀ ಸಮೂಹ, ಕನ್ನಡದ ಜನ ಸಮೂಹಕ್ಕೆ ಅವಮಾನ ಮಾಡಿದ್ದಾರೆ. ಅದು ತಪ್ಪು, ಬಹಳ ತಪ್ಪು. ಭಾಷೆ ಅನ್ನೋದು ಮಾತೃಭಾಷೆ, ನಮ್ಮ ತಾಯಿ ಭಾಷೆ. ಅಂದರೆ ನಮ್ಮ ಮಾತೃಭಾಷೆಗೆ ಅವಮಾನ ಮಾಡಿದ್ರೆ ನಮ್ಮ ತಾಯಿಗೆ ಅವಮಾನ ಮಾಡಿದಷ್ಟೇ ದುಃಖ ಆಗ್ತಿದೆ. ಆದರೆ ಏನು ಮಾಡೋದು? ಹೋಗಿ ಅವ್ರಿಗೆ ಇದು ಸರಿ ಇಲ್ಲ, ನಿಮಗೆ ಗೊತ್ತಿಲ್ಲದೆ ಮಾತಾಡಿದ್ದೀರಾ ಅಂತ ಹೇಳ್ಬೋದು. ಕ್ಷಮೆ ಕೇಳು ಅದರಲ್ಲೆಲ್ಲ ಮಾತಾಡಾಯ್ತಲ್ಲ, ತಪ್ಪು ಮಾತಾಡಿದ್ದೀನಿ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಆ ಕೆಲಸ ಮಾಡಬೇಕು. ನಾವು ಮಾತ್ರ ನಮ್ಮ ಭಾಷೆ ನಮ್ಮ 2000 ವರ್ಷದಿಂದ ಇದೆ, ಅದಿದೆ, ನಾವು ಮಾತಾಡ್ಕೊಳ್ಳೋದ್ರಲ್ಲಿ ಏನಿದೆ? ಅವ್ರಿಗೆ ಮನವರಿಕೆ ಮಾಡುವಂಥ ಒಂದು ಬಾಣ ಬಿಡಬೇಕು ಅವರಿಗೆ. ಅಷ್ಟೇ ನಾನು ಕೇಳೋದು. ನಮ್ಮ ತಾಯಿಗೆ ಅವಮಾನ ಮಾಡೋದು ಒಂದೇ, ನಮ್ಮ ಮಾತೃಭಾಷೆಗೆ ಅವಮಾನ ಮಾಡೋದು ಒಂದೇ. ಇದು ಭಾಳ ಬೇಸರದ ಸಂಗತಿ. ಇದಾಗಬಾರ್ದು. ಯಾಕೆಂದರೆ ಮೊನ್ನೆ ಯಾರೋ ಹೇಳ್ತಿದ್ರು, ಬ್ರಿಟಿಷ್ ಕಾಲದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳು ಬೇಕು, ಆಮೇಲೆ ನಮ್ಮ ಮಹಾರಾಜರು ಕೂಡ ಸಂಗೀತ ಕಲಾವಿದರು ಬೇಕು ಅಂತ ತಂಜಾವೂರಿಂದ, ಆ ಕಡೆಯಿಂದ, ತಮಿಳ್ನಾಡಿಂದ ತುಂಬ ಜನ ಬಂದಿದ್ರು. ಅವರೆಲ್ಲ ಇದ್ದಿದ್ರಿಂದ ಆ ಭಾಷೆ ಅವ್ರು ಕನ್ನಡ ಕಲ್ತರೋ ಬಿಟ್ರೋ, ಆದರೆ ಅವರಿಂದ ಈ ಭಾಷೆ ಅವ್ರದ್ದು ಅನ್ನೋ ಭಾವನೆ ಅವರಲ್ಲಿ ಇದೆ. ಅದು ತಪ್ಪು ಅಂತ ಹೇಳ್ತಿದ್ದಾರೆ. ಅದನ್ನ ಕರಾರುವಕ್ಕಾಗಿ ಅವರಿಗೆ ಮನ ಮುಟ್ಟೋ ಹಾಗೆ ನಾವು ತಿಳಿಸ್ಬೇಕು. ಕಮಲ್ ಹಾಸನ್ ಅವರಿಗೆ ಮಾತ್ರ ಅಲ್ಲ, ಇಡೀ ತಮಿಳು ಜನಾಂಗಕ್ಕೆ ಕಲಿಸ್ಬೇಕು. ತಮಿಳಲ್ಲ, ತಮಿಳಿಂದ ಕನ್ನಡ ಹುಟ್ಟಿಲ್ಲ. ಕನ್ನಡದಿಂದ ಆಯಾ ಪ್ರಾಂತಕ್ಕೆ ಅವ್ರವ್ರ ಭಾಷೆ ದೊಡ್ಡದು, ನಮ್ಮದು ದೊಡ್ಡದು ಅಂತ ನಾವು ಹೇಳ್ಕೊಳಕ್ಕೆ ಹೋಗ್ತಾ ಇಲ್ಲ. ಅವ್ರು ಯಾಕೆ ಹೇಳಬೇಕು ನಮ್ಮ ಭಾಷೆಯಿಂದ ನಿಮ್ಮ ಭಾಷೆ ಹುಟ್ಟಿದೆ ಅಂತ? ಅವ್ರಿಗೇನು ಅಷ್ಟೊಂದು ಸ್ವಾತಂತ್ರ್ಯ ಎಲ್ಲಿದೆ ಮಾತಾಡೋದಕ್ಕೆ? ಅದು ದುಃಖಕರವಾದ ವಿಷಯ. ಅದನ್ನು ಖಂಡಿಸ್ಬೇಕು. ನಾವಲ್ಲ, ಅದಕ್ಕೆ ಸಂಬಂಧಪಟ್ಟವರು ಖಾರವಾಗಿ ಖಂಡಿಸ್ಬೇಕು. ಅವರಿಗೆ ಮನವರಿಕೆ ಮಾಡಬೇಕು. ಅಷ್ಟೇ ನಾನು ಕೇಳ್ತೀನಿ.